ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಇಂದು ಈ ಪಂಚಾಂಗವನ್ನು, ಇಂದಿನ ಪಂಚಾಂಗವನ್ನು ನೋಡುವ ಸಮಯ. ಇಂದು 28ನೇ ತಾರೀಖು ಮೇ ತಿಂಗಳು 2026 ಗುರುವಾರ. ಹರಾಭವನಾಮ ಸಂವತ್ಸರ ಉತ್ತರಾಯಣ ಶ್ರೀಶಕ 1949 ಅಧಿಕ ಜ್ಯೇಷ್ಠ ಶುಕ್ಲ ದ್ವಾದಶಿ. ಪಂಚಾಂಗದ ವಿವರಗಳು ನೋಡೋದಾದರೆ ನಕ್ಷತ್ರ ಚಿತ್ತಾ ನಕ್ಷತ್ರ ಇದೆ, ಯೋಗ ವರಿಯನ್ ಯೋಗ ಅಂತ, ಬಾಲವಕರ್ಣ. ಸೌರ ಮಾಸದ ನೋಡೋದಾದರೆ ವೃಷಭ ಮಾಸ 14ನೇ ದಿವಸ, ರಾಹುಕಾಲ ಮಧ್ಯಾಹ್ನ 1:51 ಹಿಡಿದು ಸುಮಾರು 3:27 ಆಯಾ ಪ್ರಾಂತ್ಯಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಇಷ್ಟು ರಾಹುಕಾಲದ ಮಾಹಿತಿ. ಇನ್ನು ದ್ವಾದಶಿ ತಿಥಿ ಇದೆಯಲ್ಲ, ಇದು ಉಪವಾಸದ ನಂತರ ಆ ಉಪವಾಸದ ವ್ರತವನ್ನು ಪೂರ್ಣಗೊಳಿಸಿ ಪೂಜೆ ಮತ್ತು ದಾನಕ್ಕೆ ಅತ್ಯಂತ ಮಹತ್ವದ ಶುಭ ದಿನ ಅಂತ ಹೇಳ್ಬೋದು ದ್ವಾದಶಿ ತಿಥಿ. ಇನ್ನು ಚಿತ್ತಾ ನಕ್ಷತ್ರ ಕೌಶಲ್ಯಕ್ಕೆ, ಸೃಜನಶೀಲತೆಗೆ ಮತ್ತು ಶ್ರೇಷ್ಠ ಕಾರ್ಯಸಿದ್ಧಿಗೆ ಇದನ್ನು ಪ್ರೇರೇಪಿಸುವ, ಇದನ್ನು ಬೆಂಬಲಿಸುವ ನಕ್ಷತ್ರ ಅಂತ ಹೇಳ್ಬೋದು ಚಿತ್ರಾ ನಕ್ಷತ್ರ. ವರಿಯನ್ ಯೋಗ ಅಂತಕ್ಕಂಥದ್ದು ಕೂಡ ನಾವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಸುಧಾರಣೆ, ನಾವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಪ್ರಗತಿ ಮತ್ತು ಈ ಕಾರ್ಯಗಳಲ್ಲಿ ಉತ್ತಮ ಫಲವನ್ನು ನೀಡುವ ಯೋಗ ಅಂತ ಹೇಳ್ಬೋದು. ಬಾಲವಕರ್ಣ ಕೂಡ ಶುಭ ಕಾರ್ಯಗಳನ್ನು ಪ್ರಾರಂಭಿಸಲು ಅನುಕೂಲಕರ ಸಮಯ. ಹಾಗಾಗಿ ಇವತ್ತಿನ ಸಹ ಬಹಳಷ್ಟು ಒಳ್ಳೆಯ ಅಂಶಗಳಿದೆ. ಇದು ವಿಶೇಷ ದಿನ ಮತ್ತು ವಿವರಣೆ ಅಂದರೆ ಪ್ರದೋಷ ಕಾಲ ಶಿವ ಆರಾಧನೆಗೆ ಅತ್ಯಂತ ಪವಿತ್ರ ಸಮಯ. ಈ ಸಮಯದಲ್ಲಿ ಪೂಜೆ ಮಾಡಿದರೆ ಮನಃಶಾಂತಿ ಮತ್ತು ಪಾಪಕ್ಷಯವಾಗುತ್ತದೆ ಅಂತಕ್ಕಂಥದ್ದು. ದ್ವಾದಶಿ ತ್ರಯೋದಶಿ ಇದ್ರೂ ಕೂಡ, ತ್ರಯೋದಶಿ ಮುಂದಿನ ದಿವಸ ಇದ್ರೂ ಕೂಡ 5 ದಿವಸ ಕೂಡ ಪ್ರದೋಷ ಪೂಜೆಯನ್ನು ಮಾಡಬಹುದು. ಅಗ್ನಿ ನಕ್ಷತ್ರ ದೋಷ ನಿವೃತ್ತಿ ಅಂತಕ್ಕಂಥದ್ದು. ಇದರ ಏನಪ್ಪ ಅಂದರೆ ಇಲ್ಲಿ ವಿಶೇಷ ಏನಂದರೆ ಅಗ್ನಿ ನಕ್ಷತ್ರ ಬಹಳ ಸೆಕೆ ಅಲ್ವಾ, ಇವಾಗ ಎಲ್ರಿಗೂ ಸೆಕೆ. ಇದು ಒಂಥರ ಸೂರ್ಯ ಫುಲ್ಲು ಭೂಮಿಗೆ ಹತ್ತಿರದಲ್ಲಿದ್ದಾನೆ, ಮತ್ತು ಬಹಳಷ್ಟು ಸೆಕೆ, ಬಹಳಷ್ಟು ತಾಪಮಾನ ಹೆಚ್ಚಿದೆ. ಈ ಅಗ್ನಿ ನಕ್ಷತ್ರದ ಅವಧಿಯಲ್ಲಿ ಉಂಟಾಗುವ ತಾಪ ಮತ್ತು ಅಸಮತೋಲನದ ನಿವಾರಣೆಗೆ ಈ ದಿನ ಒಂದು ರೀತಿಯ ವಿಶೇಷ ಪೂಜೆಗಳು ಮಾಡಲಾಗ್ತದೆ. ಇದು ಶಾಂತಿ ಮತ್ತು ಸಮತೋಲನವನ್ನು ಪುನಃ ಸ್ಥಾಪಿಸುವ ದಿನ ಅಂತ ಹೇಳ್ಬೋದು, ಅಗ್ನಿ ನಕ್ಷತ್ರ ದೋಷ ನಿವೃತ್ತಿ. ಇನ್ನು ಮುಂದುವರೆದಂತೆ ಸತ್ಯಗಾಲ ವರದರಾಜ ರಥೋತ್ಸವ, ಬಹಳ ಭಕ್ತಿಭಾವದಿಂದ ದೇವರ ರಥೋತ್ಸವವನ್ನು ಆಚರಿಸಲಾಗುತ್ತದೆ. ಸಾಮೂಹಿಕ ಭಕ್ತಿ ಮತ್ತು ಸಂಸ್ಕೃತಿಯ ಪ್ರತೀಕ ಅಂತ ಹೇಳ್ಬೋದು. ಈ ರೀತಿಯ ರಥಗಳು, ಉತ್ಸವಗಳು, ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ನಡೆಯತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಒಂಥರ ಸಾಮೂಹಿಕ ಜನಗಳ ಭಕ್ತಿ ಮತ್ತು ಸಂಸ್ಕೃತಿಯ ಗುರುತು ಅಂತ ಹೇಳ್ಬೋದು. ಇದೇ ರೀತಿಯಲ್ಲಿ ಮಂಗಳೂರು ಶ್ರೀ ಲಕ್ಷ್ಮೀನಾರಾಯಣ ವರ್ಧಂತಿ ನಡೆಯುತ್ತೆ. ಈ ದಿನ ಶ್ರೀಹರಿ ಕೃಪೆಯಿಂದ ಧನ, ಧರ್ಮ ಮತ್ತು ಶಾಂತಿ ದೊರೆಯುತ್ತದೆ ಅಂತ ನಂಬಿಕೆ. ಲಕ್ಷ್ಮೀನಾರಾಯಣ ವರ್ಧಂತಿ. ಇನ್ನು ಬಕ್ರೀದ್ ಅಂತಕ್ಕಂಥ ಹಬ್ಬ, ತ್ಯಾಗ, ನಿಷ್ಠೆ ಮತ್ತು ದೇವರ ಮೇಲಿನ ಭಕ್ತಿಯನ್ನು ಪ್ರತಿಪಾದಿಸುವ ಮಹತ್ವದ ಹಬ್ಬ. ಇದು ಮಾನವೀಯ ಮೌಲ್ಯಗಳನ್ನು ನೆನಪಿಸುವಂತಕ್ಕಂಥ ಹಬ್ಬ ಬಕ್ರೀದ್ ಅಂತಕ್ಕಂಥ. ಇನ್ನು ಈ ದಿನದ ಪ್ರೇರಣಾದಾಯಕವಾದ ಶ್ಲೋಕ ಏನಂದರೆ, ಆತ್ಮಾನಂ ನಾತ್ಮ ನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ ಅಂತಕ್ಕಂಥದ್ದು ಶ್ಲೋಕ, ಬಹಳ ಪ್ರಮುಖವಾದ ಶ್ಲೋಕ. ಅಂದರೆ ನಾವು ಯಾರಾದರೂ ಉದ್ಧಾರ ಆಗ್ಬೇಕಂದ್ರೆ ನಾವು ಸ್ವತಃ ನಾವೇ ಅದಕ್ಕೆ ಪ್ರಯತ್ನ ಪಡಬೇಕು ಅಂತಕ್ಕಂಥ ಮಾತು ಇಲ್ಲಿ ಬರುತ್ತೆ. ಅಂದರೆ ವ್ಯಕ್ತಿ ತನ್ನನ್ನು ತಾನೇ ಉದ್ಧರಿಸಿಕೊಳ್ಳಬೇಕು.
ಆಮೇಲೆ ತಾನೇ ಕುಗ್ಗಿಸಿಕೊಳ್ಳಬಾರದು. ಅಯ್ಯೋ ನಾನು ಏನು ನಾನು ಅಯ್ಯೋ ನಂದು ಏನಿಲ್ಲಪ್ಪ ಅಂತಕ್ಕಂಥದ್ದೇ ಇರ್ಬೋದು. ಸ್ವಲ್ಪ ಮಟ್ಟಿಗೆ ಇದು ಸೆಲ್ಫ್ ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡ್ತಕ್ಕಂಥ ಒಂದು ಪ್ರೇರಣಾದಾಯಕ ಶ್ಲೋಕ. ನಮ್ಮ ಮನಸ್ಸೇ ನಮಗೆ ಸ್ನೇಹಿತನೂ ಆಗಬಹುದು, ನಮಗೆ ಶತ್ರುವೂ ಆಗಬಹುದು ಅಂತಕ್ಕಂಥದ್ದು. ಸೊ ಈ ದಿನ ನಮಗೆ ಏನು ಹೇಳ್ತಾರೆ ಅಂದರೆ, ಜಾಗೃತಿಯಿಂದ ಯೋಚಿಸಿ, ಶ್ರದ್ಧೆಯಿಂದ ಕಾರ್ಯ ಮಾಡಿ, ಧೈರ್ಯದಿಂದ ಮುಂದೆ ಸಾಗಿದರೆ ಯಶಸ್ಸು ಖಂಡಿತ ಸಿಗುತ್ತದೆ ಅಂತಕ್ಕಂಥ ಒಂದು ಸಂದೇಶದೊಂದಿಗೆ ಇಂದಿನ ದೈನಂದಿನ ಪಂಚಾಂಗದ ವಿವರಗಳನ್ನು ಮುಗಿಸುತ್ತಿದ್ದೇವೆ. ಎಂದಿನಂತೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸಲ್ಲಿ ತಮ್ಮ ಕಮೆಂಟ್ಸ್ಗಳನ್ನ ಮುಗಿಸಿ ಅಂತ ಕೇಳ್ಕೊಳ್ತಾ ನಮಸ್ಕಾರ ವೀಕ್ಷಕ.